ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತುಡರ್ ಬ್ರೈಟಿಂಗ್ ಲೈಫ್ ಚಾನಲ್. ನೋಡಿ, ಇದು ನನ್ನ 1.5 ತಿಂಗಳ ಗಿಡ ಹೇಗಿದೆ. ಇದು ನರ್ಸರಿಯಿಂದ ತಂದು ಮಾಡಿದಂತಹ ಗಿಡವಲ್ಲ, ಇದು ನಾನೇ ಮನೆಯಲ್ಲಿ ನನ್ನ ಬೇರೆ ಗಿಡದಿಂದ ಮಾಡಿದಂತಹ ಸಣ್ಣ ಸಸಿಯಾಗಿದೆ. ಇದು ಅದರ ಕೆಳಭಾಗವನ್ನು ನೋಡಿ, ಅಲ್ಲಿಂದಲೇ ಗಿಡ ಕವಲೊಡೆದು ಬರ್ತಾ ಇದೆ. ಹೀಗೆ ಬಂದರೆ ಸಸಿಯು ಅಗಲವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಇದು ಕೂಡ ಅದೇ ರೀತಿ 1.5 ತಿಂಗಳ ಸಸಿಯಾಗಿದೆ. ಈ ಸಣ್ಣ ಸಸಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಮೊಗ್ಗುಗಳು ಕಾಣ್ತಾ ಇವೆ ಅಲ್ವಾ. ನೋಡಿ, ಈ ಮೊಗ್ಗನ್ನು ನಾವು ದೊಡ್ಡದಾಗಲು ಬಿಡಬಾರ್ದು. ಅದನ್ನು ನಾವು ಅಲ್ಲಿಂದಲೇ ಚಿವುಟಿ ತೆಗೆಯಬೇಕು. ಹಾಗೆ ತೆಗೆಯುವುದರಿಂದ ಅಲ್ಲಿ ಗೆಲ್ಲು ಕವಲಿಡುವುದು ಮತ್ತೆ 2 ಚಿಗುರಾಗಿ ಬೆಳೆಯುತ್ತದೆ. ಹೀಗೆ ಮಾಡಿದಾಗ ಗಿಡವು ಬುಷ್ ಬೆಳೆಯಲು ಸಹಾಯವಾಗುತ್ತದೆ. ಆಗ ತೋರಿಸಿದ ಹಾಗೆ ಅಲ್ಲಿ ಮೊಗ್ಗನ್ನು ಚಿವುಟಿ ತೆಗೆದೆ, ಇಲ್ಲಿ ಚಿಗುರಿದ ಎಲೆಯ ತುದಿಯನ್ನು ಚಿವುಟಿ ತೆಗಿತಾ ಇದ್ದೇನೆ. ಯಾಕೆಂದರೆ ಇದು ಹಾಗೆ ಗಿಡ ಬುಷ್ ಬೆಳೆಯಲು ಸಹಾಯ ಮಾಡುತ್ತದೆ. ಈ ರೀತಿ ಚಿವುಟಿ ತೆಗೆದಾಗ ಅಲ್ಲಿಯೇ ಗಿಡ ಕವಲೊಡೆದು ಬರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಅದನ್ನು ನಾವು ಅಲ್ಲಿಂದಲೇ ಚಿವುಟಿ ತೆಗೆಯುವಂಥದ್ದು. ನೋಡಿ, ಈಗ ಒಂದು ಸಣ್ಣದಾದ ಕಟ್ಟರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಗಟ್ಟಿಯಾದಂತಹ ಗೆಲ್ಲುಗಳನ್ನು ತೆಗೆಯಲು ಸಹಾಯ ಮಾಡುತ್ತದೆ. ಈ ಗೆಲ್ಲುಗಳನ್ನು ತೆಗೆಯುವುದರ ಕಾರಣ ಅದು ಉದ್ದವಾಗಿ ಬೆಳೆದರೆ ನಮಗೆ ಏನೂ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಹೆಚ್ಚಿನ ಹೂವನ್ನು ಪಡೆಯಬೇಕಾದರೆ ನಾವು ಈ ರೀತಿಯಾಗಿ ಗೆಲ್ಲುಗಳನ್ನು ಸುತ್ತಲೂ ಕಟ್ ಮಾಡ್ತಾ ಇರಬೇಕು. ನೋಡಿ, ಕಟ್ ಮಾಡಿದಂತಹ ಗೆಲ್ಲುಗಳನ್ನು ನಾವು ಬಿಸಾಡಬೇಕು ಅಂತಿಲ್ಲ. ಈಗ ನೋಡಿ, ಅಲ್ಲಿ ಆ ಗಿಡದ ಪಕ್ಕವೇ ಅದನ್ನು ಹೂತಿಟ್ಟೆ ನೋಡಿ. ಯಾಕೆಂದರೆ ಅದು ಆ ಗಿಡದ ಪಕ್ಕವೇ ಹೂತಿದ್ದ ಕಾರಣ ಅದು ಅಲ್ಲಿಯೇ ಬೆಳೀಲಿಕ್ಕೆ ಸಾಧ್ಯ ಉಂಟು. ಕೆಲವೊಮ್ಮೆ ಬೆಳೀತದೆ, ಕೆಲವೊಮ್ಮೆ ಅಲ್ಲಿಯೇ ಸತ್ತಿ ಹೋಗ್ತದೆ. ಬೆಳೀತರೆ ಏನಾಗ್ತದೆ, ನಾವು ಅದನ್ನೇ ಒಂದು ಸಣ್ಣ ಗಿಡವನ್ನಾಗಿ ಮತ್ತೆ ಮಾರ್ಪಾಟು ಮಾಡ್ಕೋಬಹುದು. ಅದಕ್ಕೋಸ್ಕರ ಅದನ್ನು ಅಲ್ಲಿಯೇ ನಾನು ಹೂತಿಟ್ಟೆ. ನೋಡಿ, ಹಾಗೆಯೇ ಗಿಡದ ಸುತ್ತಲೂ ಬೆಳೆದಂತಹ ಒಂದು ಗೆಲ್ಲುಗಳನ್ನು ನಾನು ಕಟ್ಟರ್ ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ, ನೋಡ್ಕೋಬಹುದು. ಹೀಗೆ ಮಾಡಿದಾಗ ಸುತ್ತಲೂ ಒಂದು ರೌಂಡ್ ಶೇಪಲ್ಲಿ ನಮಗೆ ಗಿಡ ಬೆಳೀಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದರ ಒಟ್ಟಿಗೆ ಕೆಲವು ಒಣಗಿದ ಗೆಲ್ಲುಗಳನ್ನು ಕೂಡ ನಾವು ಅದನ್ನು ಕಟ್ ಮಾಡಬೇಕಾಗ್ತದೆ. ಹೀಗೆ ಕಟ್ ಮಾಡ್ತಾ ಹೋದ ಹಾಗೆ ಆ ಗೆಲ್ಲುಗಳಲ್ಲಿ ಆಗಲೇ ಹೇಳಿದ ಹಾಗೆ 2 ಒಂದು ಗೆಲ್ಲುಗಳಾಗಿ ಬರ್ತದೆ. ಆದರೆ ಕವಲೊಡೆದು ಬರ್ತದೆ. ಆ ಕವಲೊಡೆದ್ರಿಂದ ನಮಗೆ ಅಲ್ಲಿ ಚಿಗುರು ಹೊಡೆದು ಅದರಲ್ಲಿ ಮೊಗ್ಗುಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಣ್ಣ ಸಣ್ಣ ಮೊಗ್ಗುಗಳು ಅಲ್ಲಿಂದಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಈ ಒಂದು ಗಿಡ ನೋಡ್ಕೋಬೋದು ನೀವು. ಅಂದರೆ ಮೊನ್ನೆ ಎಲ್ಲ ತುಂಬ ಮಳೆ ಇದ್ದ ಕಾರಣ ನನ್ನ ಆಲ್ಮೋಸ್ಟ್ ಕೆಲವೊಂದು ಸಸಿಗಳು ಈ ರೀತಿಯಾಗಿ ಹೋಗಿದೆ. ಅಂದರೆ ಒಳ್ಳೆ ಚಿಗುರು ಆಗಿ ಬಂದಿತ್ತು, ಬಟ್ ಏನು ಮಾಡೋದು. ನೋಡಿ, ಈ ಗಿಡ ಸಹ ನೋಡಿ, ಈ ಗಿಡ ಕೂಡ ತುಂಬ ಒಳ್ಳೆದಿತ್ತು. ಈ ಮಳೆಯ ಒಂದು ಕಾರಣದಿಂದ, ಅಂದರೆ ಮಳೆಗಾಲದಲ್ಲಂತೂ ಮಳೆ, ಮತ್ತು ನಂತರ ಕೂಡ ತುಂಬ ಸಮಯದಿಂದ ಮಳೆ ಬರ್ತಾನೇ ಇದೆ. ಸಂಜೆ ನೈಟ್ ಎಲ್ಲ ನೋಡ್ಬೋದು. ಈ ಮಳೆಯಿಂದಾಗಿ ಅದು ಈ ಗಿಡಗಳಿಗೆ ಹೆಚ್ಚು ನೀರು ಬೇಕು ಅಂತೇನಿಲ್ಲ. ನೀರು ಜಾಸ್ತಿ ಆದ ಹಾಗೆ ಏನಾಗ್ತದೆ, ಗಿಡಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೀತಿ ಆದಾಗ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ತದೆ. ಅದನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಆದರೆ ನಾವೇ ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕಾಗ್ತದೆ. ಇಲ್ಲಿ ನೋಡಿ, ಉದ್ದವಾಗಿ ಬೆಳೆದಿದೆ, ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿದರೆ ಮಾತ್ರ ಅದು ಅಲ್ಲಿಂದಲೇ ಚೆಂದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಕಾರಣಕ್ಕಾಗಿ ನಾನು ಸುತ್ತಲೂ ಕಟ್ ಮಾಡ್ತಾ ಇದ್ದೇನೆ. ಮೊದಲೆಲ್ಲ ನಾನು ಹೀಗೆ ಕಟ್ ಮಾಡಲಿಕ್ಕೆ ನನಗೆ ಕೈಯೇ ಬರ್ತಿರ್ಲಿಲ್ಲ. ಯಾಕೆಂದರೆ ಗಿಡ ಅಷ್ಟು ಒಳ್ಳೇದು ಬೆಳೀತಾ ಇರುವಾಗ ಅದನ್ನು ಕಟ್ ಮಾಡೋದು ಯಾಕೆ ಅಂತ ಆಗ್ತಿತ್ತು. ಆದರೆ ಮತ್ತೆ ಗೊತ್ತಾಯಿತು, ಆ ಕಟ್ ಮಾಡಿದ್ರಿಂದ ಮಾತ್ರ ನಮಗೆ ಏನಾಗ್ತದೆ, ಮತ್ತೆ ಗಿಡ ಚಂದ ಮಾಡಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಅಂತ. ಈ ರೀತಿ ಕಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ ನೋಡ್ಕೋಬೋದು. ಇದು ನೋಡಿ, ಎಷ್ಟು ಅಗಲವಾಗಿ ಬೆಳೀತಾ ಬಂದಿದೆ. ಇದು ನನ್ನ ಅಂಗಳದಲ್ಲಿ ಸ್ವಲ್ಪ ಪ್ಲೇಸ್ ಇದ್ದ ಕಾರಣ ಅಲ್ಲಿಗೆ ಹಾಕಿದಂತಹ ಗಿಡಗಳಾಗಿವೆ ಇವುಗಳು. ನೋಡಿ, ಇದು ನಾನೇ ಮನೆಯಲ್ಲಿ ಮಾಡಿದಂತಹ ಸಸಿಗಳು. ಅಂದರೆ ಒಂದು ಕೇರೆ ಬಳ್ಳಿಯ ಮೂಲಕ ನಾವು ಇದನ್ನು ಮಾಡ್ತೇವೆ. ಅಂದರೆ ಎಲ್ಲ ಗಿಡದ ಗೆಲ್ಲುಗಳಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೇರೆ ಬಳ್ಳಿಯಿಂದ ಬರ್ತದೆ. ಅದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಇದು ನೋಡಿ, ಆ ಒಂದು ಕೇರೆ ಬಳ್ಳಿಯಿಂದ ನಾನು ಮಾಡಿದಂತಹ ಗಿಡ. ಇದನ್ನು ನೋಡಿ, ಮೊದಲಿಗೆ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗ್ತದೆ. ಈ ರೀತಿ ಕಟ್ ಮಾಡ್ಕೊಂಡು, ಅಂದರೆ ಬೇರೆಯವರು ಹೇಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಇದು ನನ್ನ ವೇಯಲ್ಲಿ ನಾನು ಈ ರೀತಿಯಾಗಿ ಮಾಡುವಂಥದ್ದು. ಈ
ಈ ರೀತಿ ಕಟ್ ಮಾಡಿಕೊಂಡು ನೋಡಿ 2 ಗಿಡಗಳನ್ನು ಕೂಡ ನಾನು 2 ಕೇರೆ ಬೆಳ್ಳಿಯನ್ನು ಕಟ್ ಮಾಡಿದ್ದೇನೆ ನಾನು. ಅದರಲ್ಲಿ ಒಂದಲ್ಲಿ ನೋಡಿ ಒಂದು ಬಂತು, ಇನ್ನೊಂದರಲ್ಲಿ ಈಗ 2 ಅದನ್ನು 2 ಕಟ್ಟಾಗಿ ಮಾಡಿದ್ದೇನೆ. ಈಗ ಅದನ್ನು ನಾನು 2 ಪಾಟಲ್ಲಿ, ಅಂದರೆ ಸಣ್ಣ ಸಣ್ಣ ಪಾಟಲ್ಲಿ ಫಸ್ಟಿಗೆ ಇದನ್ನು ನೆಡಬೇಕು. ಪಾಟಲ್ಲಿ ನೆಡಬೇಕು ಅಂತ ಏನಿಲ್ಲ, ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಕೂಡ ಸಿಗ್ತದೆ ಮಾರ್ಕೆಟಲ್ಲಿ. ಆದರೆ ಮೊದಲು ನಾನು ತಗೊಂಡು ಬಂದಂತಹ ಒಂದು ಗಿಡಗಳಿದ್ದವು ನರ್ಸರಿಯಿಂದ, ಆ ಒಂದು ಸಣ್ಣ ನೋಡಿ ನನ್ನ ಕೈಯಲ್ಲಿದೆ ನೋಡ್ಕೊಳ್ಳಿ, ಇದರಲ್ಲಿ ನಾನು ತೊಗೊಂಡು ಬಂದದ್ದು. ಅದು ನನ್ನದು ಉಳಿದಿತ್ತು, ಸೊ ಅದರಲ್ಲೇ ನಾನು ನಡ್ತಾ ಇದ್ದೇನೆ. ಈಗ ನನಗೆ ಬೇಕಾದ ಹಾಗೆ ಗಿಡವನ್ನು ನಾನು ಇದರಲ್ಲೇ ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ರೀತಿ ಮಣ್ಣನ್ನು ತುಂಬಿಸಬೇಕು. ಈ ಮಣ್ಣಿನ ಬಗ್ಗೆ ಹೇಳ್ತೇನೆ. ಅದಕ್ಕೆ ನೋಡಿ, ಈ ಮಣ್ಣನ್ನು ಈ ರೀತಿ ತುಂಬಿಸಿ ಅರ್ಧದಷ್ಟು ತುಂಬಿಸಬೇಕು. ಅರ್ಧದಷ್ಟು ತುಂಬಿಸಿ ಗಿಡವನ್ನು ಮತ್ತೆ ಅಲ್ಲಿ ಪ್ಲೇಸ್ ಮಾಡಬೇಕಾಗ್ತದೆ. ಈ ರೀತಿ ಗಿಡವನ್ನು ಇಲ್ಲಿ ಪ್ಲೇಸ್ ಮಾಡಿಕೊಂಡು ಮತ್ತೆ ಮಣ್ಣನ್ನು ತುಂಬಿಸಬೇಕು. ಅದರಲ್ಲಿ ನೋಡಿ, ಗಿಡವನ್ನು ಹೀಗೆ ಹಿಡಿದುಕೊಂಡು ಸುತ್ತಲೂ ಮಣ್ಣನ್ನು ಫಿಲ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಗಿಡವನ್ನು ನೆಡಬೇಕಾಗ್ತದೆ. ಸ್ವಲ್ಪ ಟೈಟಾಗಿ ನಿಲ್ತದೆ, ಆ ಒಂದು ಕಾರಣಕ್ಕೋಸ್ಕರ. ನೋಡಿ, ಇದನ್ನು ನಾನು ಆಗಲೇ ಹೇಳಿದಾಗೆ ಸಣ್ಣ ಸಣ್ಣ ಒಂದು ಗ್ರೋ ಬ್ಯಾಗ್ ಸಿಗ್ತದೆ, ಒಂದು ಸಣ್ಣದಾಗಿ ನರ್ಸರಿಯಲ್ಲಿ ಮಾರ್ತಾರೆ ನೋಡಿ, ಆ ರೀತಿಯಾಗಿ. ಬಟ್ ನಾನು ಆಗಲೇ ಹೇಳಿದೆ, ಇದು ನಾನು ತೊಗೊಂಡು ಬಂದಾಗ ನನಗೆ ಸಿಕ್ಕಿದಂಥ ಸಣ್ಣ ಪಾಟ್, ಅದನ್ನು ನಾನು ಬಿಸಾಡಲಿಲ್ಲ. ಆ ಪಾಟಲ್ಲಿ ನಾನು ಸಣ್ಣ ಸಣ್ಣ ಗಿಡಗಳನ್ನು ಮಾಡ್ತಾ ಇದ್ದೇನೆ, ನನಗೆ ಬೇಕಾದ ಹಾಗೆ. ಮೆಥಡ್ ಹೇಗಿದೆ ಗೊತ್ತಿಲ್ಲ, ಬಟ್ ನಾನು ಈ ರೀತಿ ಮಾಡಿದ್ದೇನೆ, ಸಕ್ಸಸ್ ಕೂಡ ಆಗಿದೆ. ನಾನು ತುಂಬ ಗಿಡಗಳನ್ನು ಈ ರೀತಿಯಾಗಿ ಮಾಡಿಕೊಂಡದ್ದು. ಮೊದಲೆಲ್ಲ ನಾನು ಕೂಡ ನರ್ಸರಿಯಿಂದಲೇ ತೊಗೊಂಡು ಬರ್ತಿದ್ದೆ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ನೋಡಿ, 17 ಸಸಿಯನ್ನು ಹಾಕಿದೆ. ಆಗ ನಾನು ಅದನ್ನು ನರ್ಸರಿಯಿಂದಲೇ ತಂದು ನೆಟ್ಟದ್ದು. ನಂತರ ಇದನ್ನು ನಾನು ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ನಾನು ಕೂಡ ನಾನೇ ಮಾಡ್ಕೋಬೋದು, ಸುಮ್ಮನೆ ಇದಕ್ಕೆ ಯಾಕೆ ಹಣ ಹಾಕೋದು ಅಂತ ನನ್ನದೇ ಒಂದು ದೊಡ್ಡ ದೊಡ್ಡ ಸಸಿಗಳಲ್ಲಿ ಬಂದಂತಹ ಕೇರೆ ಬಳ್ಳಿಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ನಾನೇ ಸಸಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಮೊದಲಿಗೆ ನಾನು ಆಗ್ತದೇ ಇಲ್ವೋ ಅಂತ ನಾನು ಕೂಡ ಡೌಟ್ಫುಲ್ಲಾಗಿ ಮಾಡಿದ್ದು. ಬಟ್ ನನಗೆ ಇದು ಒಳ್ಳೆ ರಿಸಲ್ಟ್ ಬಂತು ಇದರಲ್ಲಿ. ಅಂದರೆ ಇದು ಕೂಡ ಒಂದು ಗಿಡವಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಒಂದು ಸಣ್ಣ ಗಿಡವನ್ನೇ ನಾನು ಮತ್ತೆ ಅದನ್ನು ಗ್ರೋ ಬ್ಯಾಗ್ನಲ್ಲಿ ಅಥವಾ ಪಾಟ್ನಲ್ಲಿ ಹಾಕ್ತಾ ಹೋದೆ. ಹೀಗೆ ನೆಟ್ಟ ನಂತರ ನಾವು ಇದನ್ನು ಜಾಸ್ತಿಯಾಗಿ ಬಿಸಿಲಿರುವ ಪ್ಲೇಸಲ್ಲಿ ಇಡಬಾರ್ದು. ಸ್ವಲ್ಪ ಬಿಸಿಲು ಮತ್ತು ನಿಮಗೆ ಸ್ವಲ್ಪ ನೆರಳಿದ್ದ ಪ್ಲೇಸಲ್ಲಿ ನಾವು ಇದನ್ನು ಇಡಬೇಕು. ಯಾಕಂದರೆ ಇದು ಸ್ವಲ್ಪ ಗ್ರೋ ಆಗುವ ತನಕ. ಅದ ನಂತರ ನಾವು ಅದನ್ನು ಸ್ವಲ್ಪ ಗ್ರೋ ಆಗಿ ಅದರಲ್ಲಿ ಚಿಗುರು ಬರ್ತದೆ, ಅದನ್ನು ನಾವು ಗಮನಿಸ್ಬೋದು. ಅದರ ನಂತರ ಅದನ್ನು ಬಿಸಿಲಿಗೆ ಇಡಬೇಕು. ಈ ರೀತಿ ಈಗ 2ರಲ್ಲೂ ಕೂಡ ಮಣ್ಣನ್ನು ಫಿಲ್ ಮಾಡಿ ತೋರಿಸ್ತೆ ನೋಡಿ. ನಾನು ಯಾವ ಮಣ್ಣನ್ನು ಯೂಸ್ ಮಾಡ್ತೇನೆ ಅಂದರೆ ನೋಡಿ, ಇದು ಮಿಕ್ಸ್ ಮಣ್ಣು ಅಂದರೆ ಇದರಲ್ಲಿ ಮಣ್ಣು, ಕೋಕೋಪಿಟ್ ಮತ್ತು ಮರಳು ಮಿಶ್ರಿತವಾದಂತಹ ಒಂದು ಮಣ್ಣಿನ ಮಿಶ್ರಣ ಇದು. ಇದನ್ನು ನಾವು ಗಿಡಕ್ಕೆ ಹಾಕಬೇಕು. ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ ನಾನು ಮೊದಲು. ಯಾಕೆಂದರೆ ನನಗೆ ಎಲ್ಲಿಯೂ ಕೂಡ ಮನೆಯ ಸುತ್ತ ಮಣ್ಣು ಸಿಗಲ್ಲ. ಆ ಒಂದು ರೀಸನಿಂದ ನಾನು ನರ್ಸರಿಯಿಂದಲೇ ಈ ಮಿಕ್ಸ್ಡ್ ಮಣ್ಣನ್ನು ನಾನು ತೊಗೊಂಡು ಬರ್ತೇನೆ. ಈ ಮಿಕ್ಸ್ಡ್ ಮಣ್ಣಿನ ಸಹಾಯದಿಂದಲೇ ನಾನು ಗಿಡವನ್ನು ಬೆಳೆಸುವಂಥ, ಅಂದರೆ ಇದಕ್ಕೆ ಬೇರೆ ಸಪ್ರೇಟ್ ಆಗಿ ನಾನು ಮರಳು ತರಬೇಕು, ಗೊಬ್ಬರ ಹಾಕಬೇಕು ಅದರೊಟ್ಟಿಗೆ ನಡುವಾಗ, ಅದೆಲ್ಲ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇದು ಮಿಕ್ಸ್ಡ್ ಮಣ್ಣಾಗಿದೆ. ಆದ ಕಾರಣ ನಾನು ಇದನ್ನೇ ಯೂಸ್ ಮಾಡುವಂಥದ್ದು. ನೋಡಿ, ಇದು ಸಂಜೆ ಒಂದು 4 ಗಂಟೆ 4:30 ಆಗಿರ್ಬೋದು. ಅಂತಹ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಾಣ್ತಾ ಉಂಟು. ಈ ಟೈಮಲ್ಲಿ ನಾನು ಗಿಡಗಳಿಗೆ ನೀರು ಹಾಕಲಿಕ್ಕೆ ಬರ್ತೇನೆ. ಯಾವಾಗಲೂ 4:30 ಅಥವಾ ಒಂದು 5 ಗಂಟೆ ಒಳಗೆ 5 ಗಂಟೆ ಈ ಟೈಮಲ್ಲಿ ನಾನು ಗಿಡಗಳಿಗೆ ನೀರನ್ನು ಹಾಕ್ತೇನೆ. ಹಾಗೆಯೇ ಬೆಳಗ್ಗೆ ಮತ್ತು ಸಂಜೆ ನೀರು ಕೊಟ್ಟರೆ ಬಹಳ ಒಳ್ಳೆಯದು. ಅಂದರೆ ಬೇಸಿಗೆ ಕಾಲದಲ್ಲಿ ಇದು ಮುಖ್ಯ, ಮಳೆಗಾಲದಲ್ಲಿ ಇದರ ಅಗತ್ಯ ಬೀಳಲ್ಲ. ಮಳೆಗಾಲದಲ್ಲಿ ನೀರು ಹಾಕಬೇಕು ಅಂತಲೇ ಇಲ್ಲ. ಈಗ ನಾನು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬೆಳಗ್ಗೆ ಮತ್ತು ಸಂಜೆ ಕೊಡ್ತೇನೆ ನೀರನ್ನು. ಬೆಳಗ್ಗೆ ಅಂದರೆ ಅಷ್ಟು ನೀರು ಏನು ಕೊಡಬೇಕು ಅಂತಿಲ್ಲ, ಅದರ ಮೇಲೆ ಹನಿಯಾಗಿ ನಿಂತಿರ್ತದೆ ಎಲೆಗಳ ಮೇಲೆ, ಅದನ್ನು ನಾವು ತೆಗಿಬೇಕಾಗ್ತದೆ. ಇಲ್ಲದಿದ್ದರೆ ಎಲೆಗಳಿಗೆ ಕೆಲವೊಂದು ರೋಗಗಳು ತಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನು ನಾವು ತಪ್ಪಿಸಬೇಕು ಅಂತ ಇದ್ದರೆ ನಾವು ಬೆಳಗ್ಗೆ ಸ್ವಲ್ಪ ಅದರ ಮೇಲೆ ನೀರನ್ನು ಹಾಕಬೇಕಾಗ್ತದೆ. ಈಗ ಸಂಜೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತೇನೆ. ಅಂದರೆ ಜಾಸ್ತಿ ಅಂದರೆ ನೀರು ತುಂಬಿ ಹೋಗುವಷ್ಟಲ್ಲ, ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಕೊಟ್ಟರೆ ಸಾಕು. ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಹೂವಾಗಬೇಕು ಅಂತ ಇದ್ದರೆ ಮಣ್ಣು ಎಷ್ಟು ಅಗತ್ಯವೋ ಹಾಗೆಯೇ ನೀರು ಕೂಡ ಬೇಕು. ಅಂದರೆ ಅಗತ್ಯವಿದ್ದಷ್ಟು ಮಾತ್ರ. ಹಾಗೆಯೇ ಸೂರ್ಯನ ಬೆಳಕು ಅತಿ ಮುಖ್ಯ.
ಈ ಮಲ್ಲಿಗೆ ಗಿಡಗಳಿಗೆ ಸೂರ್ಯನ ಕಿರಣ ಅಂತೂ ಬೇಕೇ ಬೇಕು. ಸೂರ್ಯನ ಕಿರಣ ಬಿದ್ದಷ್ಟು ಮಲ್ಲಿಗೆ ಗಿಡದಲ್ಲಿ ಹೂಗಳು ಜಾಸ್ತಿ ಆಗ್ತದೆ. ಆದ ಕಾರಣ ನಿಮಗೆ ಹೆಚ್ಚಿನ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ಮಲ್ಲಿಗೆ ನಮಗೆ ಕಡಿಮೆ ಸಿಗ್ತದೆ. 5 ರಿಂದ 6 ಗಂಟೆಗಳ ಕಾಲ ಸೂರ್ಯನ ಕಿರಣ ಸಿಕ್ಕಿದರೆ ಸಾಕು. ಇಷ್ಟಂತೂ ಸೂರ್ಯನ ಕಿರಣ ಅದಕ್ಕೆ ಬೇಕೇ ಬೇಕಾಗ್ತದೆ. ಅದು ನಿಯಮಿತವಾಗಿ ಮತ್ತು ನೀರನ್ನು ಹಾಕ್ತಾ ಬರಬೇಕು. ನೀರು ಕೂಡ ಹಾಗೆ ಪಾಟ್ನಲ್ಲಿ ಅದು ನಿಂತುಕೊಳ್ಳಬಾರ್ದು, ಅಂದರೆ ಆ ನೀರು ಫುಲ್ ಹಾಕಿ ಬಿಡೋದು ಹಾಗೆಲ್ಲ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕುವಂಥದ್ದು. ಸಮಯಕ್ಕೆ ಸರಿಯಾಗಿ ಮತ್ತು ಗೊಬ್ಬರ ಹಾಕಬೇಕು. ಸ್ಪ್ರೇ ಹಾಕಿದರೆ ಮಲ್ಲಿಗೆ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂವನ್ನು ಅದು ಕೊಡ್ತದೆ. ತಾರಸಿಯಲ್ಲಿ ನಾವು ಮಲ್ಲಿಗೆ ಗಿಡವನ್ನು ನೆಡುವ ಪ್ರಯೋಜನ ಅಂದರೆ ಅದಕ್ಕೆ ಹೆಚ್ಚಿನ ಬಿಸಿಲು ತಾಗ್ತದೆ. ಇದರಿಂದ ಗಿಡವು ಚೆನ್ನಾಗಿ ಬರ್ತದೆ. ಈಗ ನೀವು ನೋಡ್ತಿರುವಂತಹ ಗಿಡಗಳು ಏನೂ ಅಲ್ಲ, ಅಂದರೆ ನಾನು ಮೊದಲ 1-2 ವರ್ಷದಲ್ಲಿ ಫಸ್ಟ್ ವರ್ಷದಲ್ಲಿ ಮಾಡಿದ ಗಿಡ ಅಷ್ಟು ಚೆನ್ನಾಗಿ ಬೆಳೆದಿತ್ತು. ಬಟ್ ಏನು ಮಾಡೋದು, ಕೆಲವೊಮ್ಮೆ ಅತಿವೃಷ್ಟಿ ಅಂತ ಹೇಳ್ತೇವೆ ಅಲ್ವಾ, ಅತಿಯಾಗಿ ಮಳೆ ಬಂದ ಕಾರಣ ನನ್ನ ಕೆಲವೊಂದು ಗಿಡಗಳು ಹಾಳಾಗಿ ಹೋಗಿತ್ತು. ಅದನ್ನೆಲ್ಲ ತೆಗೆದು ಬಿಸಾಕಿ ಮತ್ತೆ ನಾನು ಮಾಡಿದೆ. ಈಗ ಅಂಗಳದಲ್ಲಿ ನೋಡ್ತಾ ಇರ್ಬೋದಲ್ಲ, ಅದು ಸ್ವಲ್ಪ ಒಳ್ಳೆದಿದೆ. ಈ ಗಿಡವನ್ನು ನಾವು ಮಕ್ಕಳಾಗಿ ಪೋಷಣೆ ಮಾಡಿದರೆ ಮಾತ್ರ ಅದು ಚೆನ್ನಾಗಿ ಬೆಳೀತದೆ, ಹಾಗೆ ಫಲವನ್ನು ಸಹ ಕೊಡ್ತದೆ. ಹಾಗೆ ನಾವು ಅದನ್ನು ಅಷ್ಟು ಮುತುವರ್ಜಿಯಿಂದ ನೋಡ್ಕೋಬೇಕಾಗ್ತದೆ. ನೋಡಿ, ಅದರ ಸುತ್ತಲೂ ಬಿದ್ದಂತಹ ಎಲೆಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಗಿಡವನ್ನು ನೀಟಾಗಿ ಇಟ್ಕೋಬೇಕು. ಯಾಕೆಂದರೆ ಅದರಲ್ಲಿ ಗಿಡದಲ್ಲಿ ಎಲೆಗಳು ಉದುರಿ ಅಲ್ಲೇ ಬೀಳ್ತಾ ಇರ್ತವೆ. ಆ ಎಲೆಗಳನ್ನು ನಾವು ಅಲ್ಲೇ ಬಿಟ್ಟರೆ ಅದರಲ್ಲಿ ಏನಾಗ್ತದೆ ಅಂದರೆ ಅದು ಕೊಳ್ತು ಹೋಗ್ತದೆ. ಈ ಗಿಡಕ್ಕೆ ನಾವು ಗೊಬ್ಬರ ಹಾಕ್ತೇವೆ ಸರಿ, ಆದರೆ ಆ ಗಿಡದಲ್ಲಿಯೇ ಎಲೆಗಳನ್ನು ನಾವು ಬಿಡಬಾರ್ದು. ಯಾಕೆಂದರೆ ಅದರಲ್ಲಿ ವೈಟ್ ಫ್ಲೈಸ್ಗಳು, ಅಂದರೆ ಸಣ್ಣ ಸಣ್ಣ ಒಂದು ನುಸಿ ಟೈಪಲ್ಲಿ ಬರ್ತದೆ, ಅದು ವೈಟ್ ಕಲರಲ್ಲಿ ಇರುವಂಥದ್ದು. ಅಂಥದ್ದು ಬಂದರೆ ಗಿಡ ಫುಲ್ ಹಾಳು ಮಾಡಿ ಹೋಗ್ತದೆ. ಆ ಕಾರಣಕ್ಕಾಗಿ ನಾವು ಫಸ್ಟಿಗೆ ಅದರಲ್ಲಿ ನೀಟಾಗಿ ಅದರ ಗಿಡದ ಸುತ್ತ ಕೂಡ ನೀಟಾಗಿ ಇಟ್ಕೋಬೇಕಾಗ್ತದೆ, ಮತ್ತು ಅದರ ಬುಡ ಕೂಡ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ನಾವು ಪ್ರತಿ ಸಲ ಮಾಡಲಿಕ್ಕೆ ಆಗದಿದ್ದರೂ ವಾರಕ್ಕೊಮ್ಮೆ ಆದರೂ ಬುಡವನ್ನು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಈ ರೀತಿ ಮಾಡಿದರೆ ಗಿಡವು ಕೂಡ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ನೋಡ್ತಾ ಇರ್ಬೋದು ನೀವು, ನನ್ನ ಗಿಡದ ಸುತ್ತ ನೋಡಿ, ಅದರ ಕಾಂಡ ಹೇಗಾಗಿದೆ ಅಂದರೆ ಕಪ್ಪು ಕಪ್ಪಾಗಿ ಹೋಗಿದೆ. ಅಂದರೆ ಅದು ಆ ಮಳೆ ಬೀಳ್ತಾ ಇದ್ದ ಕಾರಣ ಈ ರೀತಿಯಾಗಿ ಹೋಗಿದೆ. ಸಣ್ಣ ಮಗುವನ್ನು ನಾವು ಹೇಗೆ ನೋಡ್ಕೊಳ್ತೇವೆ ನೋಡಿ, ಅದೇ ರೀತಿ ಈ ಗಿಡವನ್ನು ಕೂಡ ಸಣ್ಣದಿಂದ ಅಷ್ಟೇ ಪೋಷಣೆ ಮಾಡ್ತಾ ಬರಬೇಕಾಗ್ತದೆ. ಅದಕ್ಕೆ ಬೇಕಾದಾಗೆ ಟೈಮಿಗೆ ಏನು ಗೊಬ್ಬರ, ಸ್ಪ್ರೇ ಈ ರೀತಿಯಾಗಿ ಕೊಡ್ತಾ ಬಂದರೆ ಅದು ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ನಮಗೆ. ನೋಡಿ, ಈ ಗಿಡದ ಸುತ್ತ ನೋಡಿ ಕಳೆಗಿಡಗಳು ಬೆಳೆದು ಹೋಗಿದೆ. ಇದರ ಸುತ್ತ ನಾನು ಬರಲಿಲ್ಲ, ಆದ ಕಾರಣ ಇಲ್ಲಿ ಕಳೆಗಿಡಗಳು ಜಾಸ್ತಿಯಾಗಿ ಹೋಗಿದೆ. ಇದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಈ ರೀತಿಯಾಗಿ ಆಗಲಿಕ್ಕೆ ಬಿಡಬಾರ್ದು. ನಾವೀಗ ಗೊಬ್ಬರ, ಸ್ಪ್ರೇ ಇದೆಲ್ಲ ಹಾಕ್ತೇವೆ ಅಲ್ವಾ, ಇದರಿಂದ ಇವುಗಳು ಬೇಗನೆ ಹುಟ್ಟಿಕೊಳ್ತದೆ. ಇದೆಲ್ಲ ನಾವು ಗಿಡಕ್ಕೆ ಹಾಕಿದಂತಹ ಗೊಬ್ಬರಗಳ ಎಲ್ಲ ಪೌಷ್ಟಿಕಾಂಶವನ್ನೆಲ್ಲ ಇದೆ ಹೀರಿಕೊಳ್ತದೆ. ಆ ಒಂದು ಕಾರಣದಿಂದ ನಾವು ಈ ರೀತಿ ಬಂದಂತಹ ಕಳೆಗಿಡಗಳನ್ನು ನಾವು ಆವಾಗ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಬೇರೆ ಗಿಡವನ್ನು ನೋಡಿ, ನಾವು ಕೆಲವೊಮ್ಮೆ ನೆಟ್ಟು ಅಲ್ಲೇ ಬಿಟ್ಟುಬಿಡ್ತೇವೆ, ಅದಕ್ಕೆ ನೀರು ಕೊಟ್ಟರೆ ಸಾಕು, ಅಥವಾ ತಿಂಗಳಿಗೊಮ್ಮೆ ಅದಕ್ಕೆ ಏನಾದರೂ ಸ್ವಲ್ಪ ಹಾಕಿದರೆ ಸಾಕು. ಹಾಗೆ ಈ ಗಿಡವನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಈ ಗಿಡದ ಸುತ್ತ ನಾವು ಯಾವಾಗಲೂ ಸುತ್ತಾ ಬರಬೇಕಾಗ್ತದೆ. ನನಗೆ ಈ ಗಿಡ ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ನಾವು ಗಿಡ ಮಾಡುವಾಗ ಯೋಚನೆ ಮಾಡಬೇಕಾಗ್ತದೆ ಇದನ್ನು ಹೇಗೆ ಸಾಕಬೇಕು ಅಂತ. ಅಂದರೆ ನಮಗೆ ಸಾಧ್ಯ ಆದರೆ ಮಾತ್ರ ನಾವು ತುಂಬ ಗಿಡಗಳನ್ನು ಹಾಕಬೇಕಾಗ್ತದೆ. ಇಲ್ಲದಿದ್ದರೆ ಅದನ್ನು ನೋಡ್ಕೊಳ್ಳಿಕ್ಕೆ ಆಗದಿದ್ದರೆ ಅದು ಅಲ್ಲೇ ಸತ್ತು ಹೋಗ್ತದೆ. ಮತ್ತು ಕೆಲವೊಂದು ಕೀಟಗಳ ಬಾಧೆ ಜಾಸ್ತಿ, ಈ ಮಲ್ಲಿಗೆ ಗಿಡಕ್ಕೆ ಕೀಟಗಳ ಬಾಧೆ ಜಾಸ್ತಿ. ಆದ ಕಾರಣ ಆವಾಗ ಅದಕ್ಕೆ ಬೇಕಾದ ಸ್ಪ್ರೇ ಹಾಕಬೇಕಾಗ್ತದೆ. ಮತ್ತು ಅದನ್ನು ನಾವು ಹೇಗೆ ನೋಡ್ಕೊಳ್ತೇವೆ ಎಂಬುದು ಮುಖ್ಯವಾಗ್ತದೆ. ಈ ಗಿಡ ಬೆಳೆಸುವುದು ತುಂಬ ಕಷ್ಟ ಕೂಡ ಅಲ್ಲ, ತುಂಬ ಈಸಿ ಕೂಡ ಅಲ್ಲ. ಯಾಕೆಂದರೆ ನಾನು ತಾರಸಿ ಮೇಲೆ ಹಾಕಿದಂತಹ ಈ ಗಿಡಗಳಿಗೆ ಮಣ್ಣು ಬೇಕು ಅಲ್ವಾ. ಈ ಮಣ್ಣನ್ನು ನನಗೆ ಹೊತ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನನ್ನ ಹಸ್ಬೆಂಡ್ ಅಂತೂ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಯಾವುದೇ ಕೆಲಸ ಮಾಡುವಾಗ ಅವರ ಸಪೋರ್ಟ್ ಇದ್ದೇ ಇರ್ತದೆ. ಹಾಗೆಯೇ ಇದಕ್ಕೆ ಬೇಕಾದಂತಹ ಮಣ್ಣುಗಳಾಗಿರ್ಬೋದು, ಈ ಗಿಡಗಳಂತಂದು ಕೊಡೋದಾಗಿರ್ಬೋದು, ಈ ಪಾಟುಗಳಂತಂದು ಮೇಲೆ ಹಾಕುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಈ ಎಲ್ಲ ಕ್ರೆಡಿಟ್ ನನ್ನ ಹಸ್ಬೆಂಡಿಗೆ ಹೋಗುವಂಥದ್ದು. ಅಂದರೆ ಅವರು ಮಾಡಿದ ನಂತರ ಇದರ ಪಾಲನೆ ಪೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ನಿಜ. ಆದರೂ ಕೂಡ ಇಲ್ಲಿ ಗೊಬ್ಬರ ಹಾಕುವಾಗ ಆಗಿರ್ಬೋದು, ಸ್ಪ್ರೇ ಮಾಡುವಾಗ, ಈ ಎಲ್ಲ ಟೈಮಲ್ಲಿ ಕೂಡ ಅವರಿದ್ದರೆ ನನ್ನೊಟ್ಟಿಗೆ ಅವರು ಬಂದೇ ಬರ್ತಾರೆ ನನಗೆ ಹೆಲ್ಪಿಗೆ.
ಇದರಿಂದ ನನಗೆ ಸಕ್ಸಸ್ಫುಲ್ ಆಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಒಬ್ಬಳಿಂದ ಸಾಧ್ಯ ಆಗುವಂತಹ ಕೆಲಸ ಅಲ್ಲ, ಯಾಕೆಂದರೆ ತಾರಸಿ ಮೇಲೆ ಹಾಕುವಾಗ ಇನ್ನೊಬ್ಬರ ಸಹಾಯ ನಮಗೆ ಬೇಕೇ ಬೇಕಾಗ್ತದೆ. ಅಷ್ಟೇ ಮಾತ್ರ ಅಲ್ಲ, ನಾವಿಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಆ ಹಸ್ಬೆಂಡ್ ಕೂಡ ಬೇಗ ಎದ್ದು ಹೂ ಕೊಯ್ಯುವಾಗ ಹೆಲ್ಪ್ ಮಾಡ್ತಾರೆ. ಅದರೊಂದಿಗೆ ನನ್ನ ತಂದೆಯು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನನಗೆ ಸ್ವಲ್ಪ ಬೇಗ ಕಟ್ಟಿ ನನ್ನ ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಮನೆಯಲ್ಲಿ ಎಲ್ಲರ ಸಹಕಾರ ಇದ್ದರೆ ಮಾತ್ರ ನಾವು ಯಾವುದೇ ಕೆಲಸವನ್ನು ಬೇಗ ಮುಗಿಸಲಿಕ್ಕೆ ಸಾಧ್ಯ, ಹಾಗೆಯೇ ಅದರಿಂದ ಸಕ್ಸಸ್ಸನ್ನು ಕಾಣಲಿಕ್ಕೆ ಕೂಡ ಸಾಧ್ಯ. ಹಾಗೆ ನನ್ನ ಫ್ಯಾಮಿಲಿ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದೆ. ಆದ ಕಾರಣ ನಾನು ಈ ಕೆಲಸವನ್ನು ಈಸಿಯಾಗಿ ಮಾಡ್ಬೋದು ಅಥವಾ ಮಾಡ್ತಾ ಇದ್ದೇನೆ ಕೂಡ. ಇಲ್ಲಿ ಪೈಪನ್ನು ನನಗೆ ಒಬ್ಬಳಿಗೆ ಎಳೀಲಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಮಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಲ್ಲಿ ಪೈಪ್ ಎಳೀಲಿಕ್ಕೆ. ಹಾಗೆಯೇ ನನ್ನ ದೊಡ್ಡ ಮಗಳು ನನಗೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ನೀರು ಬಿಡ್ತಾ ಇರುವಾಗಲೇ ಕಟ್ಟಾಯಿತು, ಪವರ್ ಕಟ್ಟಾಯಿತು ಅಲ್ಲಿ. ಮತ್ತೆ ಎಂತ ಮಾಡೋದು, ಅಲ್ಲಿ ಅದನ್ನೆಲ್ಲ ಇಟ್ಟೆ ನಾನು ಮತ್ತೆ ಬೇರೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ. ಮತ್ತೆ ಬಂತು, ಈಗ ಮತ್ತೆ ನೀರು ಬಿಡ್ತಾ ಇದ್ದೆ ಮೇಲೆ. ಇಲ್ಲಿ ನೀರು ಬಿಡ್ತಾ ಇದ್ದೇನೆ ಅಲ್ವಾ, ಇದು ಪಂಪಿನ ಸಹಾಯದಿಂದ ನನಗೆ ಇಲ್ಲಿ ನೀರು ಬಿಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಆದರೆ ಅಂಗಳದಲ್ಲಿರುವಂತಹ ಗಿಡಗಳಿವೆ ಅಲ್ವಾ, ಅವುಗಳಿಗೆ ನಾನು ಸ್ವಲ್ಪ ಕೈಯಲ್ಲಿ ನೀರನ್ನು ತುಂಬಿಸಿಡ್ತೇವೆ ಪಂಚಾಯತಿನ ನೀರು ಬರುವಾಗಲೇ. ಅದನ್ನು ಮತ್ತೆ ನಾನು ಕೊಡದಲ್ಲಿ ಕೊಂಡೋಗಿ ಹಾಕುವಂಥದ್ದು. ಅದೊಮ್ಮೆ ಇನ್ನೊಮ್ಮೆ ವಿಡಿಯೋ ಮಾಡುವಾಗ ತೋರಿಸ್ತೇನೆ ನಿಮಗೆ ಹೇಗೆ ಅಲ್ಲಿ ನೀರನ್ನು ಹಾಕ್ತೇನೆ ಅಂತ. ನನ್ನ ಗಿಡಗಳನ್ನು ಹೇಗೆ ಬೆಳೆಸ್ತೇನೆ ಮತ್ತು ನಾನು ಅದಕ್ಕೆ ಹಾಕುವಂತಹ ಗೊಬ್ಬರ ಆಗಿರ್ಬೋದು, ಆ ಮಿಕ್ಸ್ ಮಣ್ಣಾಗಿರ್ಬೋದು, ನಾನು ಎಲ್ಲಿಂದ ತರ್ತೇನೆ, ಇದೆಲ್ಲದರ ಮಾಹಿತಿ ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ, ಅದರಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.